following constants x plus 3y less than or equal to 60, x plus y greater than or equal to 10. One more condition here, x less than or equal to y, x greater than or equal to 0, y greater than or equal to 0. ಇಲ್ಲಿ ಡಿಫರೆಂಟ್ ಅಂದ್ರೆ ಇದೆ ಕಂಡೀಷನ್ ಡಿಫರೆಂಟ್. ಅಬ್ಸರ್ವ್ ಮಾಡ್ರಿ, ಲೆಸ್ ಆರ್ ಈಕ್ವಲ್ ಟು 60 ಇದೆ, ಲೆಸ್ ಆರ್ ಗ್ರೇಟರ್ ಆರ್ ಈಕ್ವಲ್ ಟು 10 ಇದೆ. ಇಲ್ಲಿ ಎಕ್ಸ್ ಲೆಸ್ ಆರ್ ಈಕ್ವಲ್ ಟು ವೈ ಇದೆ, ಬಟ್ ಏನಿಲ್ಲ, ನಂಬರ್ ಇಲ್ಲ. ಸಪೋಸ್ ಶಿಫ್ಟ್ ಮಾಡಿಕೊಂಡ್ರೆ ಎಕ್ಸ್ ಮೈನಸ್ ವೈ ಲೆಸ್ ಆರ್ ಈಕ್ವಲ್ ಟು ಆಗುತ್ತೆ 0 ಆಗುತ್ತೆ, ವೈ ಶಿಫ್ಟ್ ಆಯಿತು 0 ಆಗುತ್ತೆ. ಇಲ್ಲಿ 60 ನಂಬರ್, 10 ನಂಬರ್, ಇಲ್ಲಿ ನಾನ್ 0 ಇದೆ, ಇದೇನಿದೆ 0 ಇದೆ. ಅದಕ್ಕೆ ಡಿಫ್ರೆಂಟ್ ಇದೆ. ಈಗ ಸ್ಪಷ್ಟ ಮಾಡೋಣ. ಸೇಮ್ ಕನ್ವರ್ಟ್ ದ ಇನ್ಇಕ್ವಾಲಿಟೀಸ್ ಟು equation, find the points and find whether they are true or false. First one, consider x plus 3y. Consider x plus 3y equals 60. First line. Second line, x plus y equals 10. Third line, x equals y. Convert inequalities to equation. X equals y. X equals 0. Y equals what? What y? 3y. 3y equals 60. 3 ones are 3, 20. Y equals 20. Next to put what? Y equals 0. Put it. Y equals 0. Put right. What is x? X equals 60. ಹಾಗಾದರೆ ಪಾಯಿಂಟ್ ಏನಾಯಿತು? x 0, y 20, 0 20 and x 60, y 0 are the points. Next given, what is the given condition? X plus 3y less than or equal to 60. Pass origin, pass what? 0 0, x 0, y 0, 0 plus 0, 0 less than or equal to 60. 0 less than 60. Agutta? Yes, therefore it is take second line. X plus y equals 10. So what? Put x equals what? 0. Put it. Put x equals 0, y equals 10. Y equals 0 ಕೊಟ್ರೆ x equals 10. So points ಯಾವುದು? x 0, y 10, 0 10 and x ತಗೋಬೇಕು 10 are the points. Given what? Given x plus y greater than or equal to 10. Origin na pass ಮಾಡಿ, pass what? 0 0, 0 plus 0, 0 greater than or equal to 10. 0 10 ಗಿಂತ ಜಾಸ್ತಿನಾ? No. Therefore what? It is false. Next and third one. What is third one? X equals y. X inequality na convert ಮಾಡಿ equation ಗೆ. X equals y. Put x equals 0 as usual. X equals 0, y equals what? 0. Y equals 0 put it. X equals 0. First point to 0 0, second point to 0 0. ನಾವು ಗ್ರಾಫ್ ಲೈನ್ ಹಾಕಬೇಕು ಅಂದ್ರೆ ಅಟ್ ಲೀಸ್ಟ್ ಎಷ್ಟು ಪಾಯಿಂಟ್ ಬೇಕು? 2 ಪಾಯಿಂಟ್ಸ್ ಬೇಕೇ ಬೇಕಲ್ಲ. ನೋಡ್ರಿ 0 10 10 0, 2 ಪಾಯಿಂಟ್ಸ್ ಬೇಕು ಲೈನ್ ಡ್ರಾ ಮಾಡಬೇಕು ಅಂದ್ರೆ. ಈ ಗ್ರಾಫ್ ಅಲ್ಲಿ ಏನು ಕೊಡ್ರಿ, 2 ಪಾಯಿಂಟ್ ಇರುತ್ತಾನೆ, ಲೈನ್ ಜಾಯಿನ್ ಹಾಕಬೇಕು ಅಂದ್ರೆ ಇದು ಜಸ್ಟ್ ಎಷ್ಟಿದೆ ಈಗ? 0 0. ಇದೇನು 0 0. ಹೌ ಮೆನಿ ಪಾಯಿಂಟ್ಸ್ ಆರ್ ದೇರ್? ಓನ್ಲಿ 1 ಪಾಯಿಂಟ್ ಇದೆ. ಈ ತರ ಒಂದೇ 1 ಪಾಯಿಂಟ್ ಬಂದ್ರೆ ವಿ ಕಾಂಟ್ ಡ್ರಾ ಎ ಲೈನ್. ಅದಕ್ಕೆ ಏನ್ ಮಾಡಿದ್ರೆ ಇನ್ನೊಂದು ಪಾಯಿಂಟ್ ತಗೋಬೇಕು. x equals 0, y equals 0, y equals 0, x equals 0. ಆರಿಜಿನ್ ಇಲ್ಲ ಐತೆ, ಇನ್ನೊಂದು ಪಾಯಿಂಟ್ ಬೇಕೇ ಬೇಕು. ಆ ಪಾಯಿಂಟ್ ಗೊತ್ತಿಲ್ಲ, ಆ ಪಾಯಿಂಟ್ ಗೊತ್ತಿಲ್ಲ ಅಂದ್ರೆ ಇಲ್ಲಿರೋ ಯಾವ್ದಾದ್ರೂ ಒಂದು ಪಾಯಿಂಟ್ ಅದಕ್ಕೆ ಕೊಡಿ. x equals 20 ಕೊಡ್ಬೋದು, 60 ಕೊಡ್ಬೋದು, 10 ಕೊಡ್ಬೋದು, ಮಲ್ಟಿಪಲ್ ಆಫ್ 10. ಅದೆಲ್ಲ 20 60 10 ಇದೆ. 40 ಕೊಡಿ,
50 ಕೊಡಿ, 90 ಕೊಡಿ, 100 ಕೊಡ್ಬೋದು ಸರ್. ಕೋಟಿ ಕೊಡ್ತೀವಿ, ಕೋಟಿ ಕೊಟ್ರೆ ಇವೆಲ್ಲ ಪಾಯಿಂಟ್ 20, 60 ಹೆಂಗ್ ಮಾರ್ಕ್ ಮಾಡ್ತೀಯ? ಕೋಟಿ ಮಾರ್ಕ್ ಮಾಡ್ಕೊಂತೀಯ ಅಲ್ವಾ? ಮಲ್ಟಿಪಲ್ ಆಫ್ 10 ಐತೆ. 10 ಕೊಡಿ, ಇಲ್ಲ 20 ಕೊಡಿ, 30 ಕೊಡಿ, 40 ಕೊಡಿ, 50 ಹಂಗೆ. ಎಕ್ಸ್ ಈಕ್ವಲ್ಸ್ ಹೆಂಗ್ ಕೊಡ್ತೀರಾ? 20 ಕೊಟ್ರೆ ವೈ ಏನಾಗುತ್ತೆ? ಅದು 20 ಬಿಕಾಸ್ ಬೋತ್ ಆರ್ ಸೇಮ್. ಸೊ 2 ಪಾಯಿಂಟ್ ಬಂತು ನೋಡಿ. ಈಗ ಫಸ್ಟ್ ಪಾಯಿಂಟ್ ಎಕ್ಸ್ 0 ವೈ 0 0 0 ಹಿಯರ್ 0 ವೈ 0 ಸೇಮ್, ಡೋಂಟ್ ರೈಟ್. ನೆಕ್ಸ್ಟ್ ಎಕ್ಸ್ ಎಷ್ಟು? 20 ವೈ ಈಕ್ವಲ್ಸ್ 20 20 20 are the points. Next given, what given? X less than or equal to y. So x equals 0, y equals 0 ಬಂತು, y equals 0, x equals 0. ಎರಡು ಆರಿಜಿನ್ ಬಂತು. ಓಕೆ, ಆರಿಜಿನ್ ಇದ್ಮೇಲೆ ಪಾಸ್ ಆಗಿ ಮಾಡ್ತಾರೆ ಆರಿಜಿನ್. ಟ್ರೂ ಫಾಲ್ಸ್ ಬೇಡ. ಇದಕ್ಕೆ ಮಾಮೂಲಿ ಆಸ್ ಯೂಶುವಲ್ ಏನ್ ಮಾಡ್ತೀರಾ? ಫಸ್ಟ್ ಇನ್ಇಕ್ವಾಲಿಟಿ ಈಕ್ವೇಷನ್ ಮಾಡ್ಕೊತೀರಾ, ಫೈಂಡ್ ಔಟ್ ಪಾಯಿಂಟ್ಸ್, ದೆನ್ ಟ್ರೂ ಆರ್ ಫಾಲ್ಸ್. ಈಕ್ವೇಷನ್ ಮಾಡ್ಕೊತೀರಾ, ಪಾಯಿಂಟ್ಸ್ ಟ್ರೂ ಆರ್ ಫಾಲ್ಸ್. ಹಿಯರ್ put point x equals 0, y get y equals 0, y equals 0, x equals 0. ಆರಿಜಿನ್ ಬಂತು, there is no point. therefore ಆರ್ ಏನು ಮಾಡ್ತೀರಾ ಬೇಗ? ಎರಡು ವಿರೋಧಿನೊಮ್ಮೆ ಬಂದ್ರೆ ಆಗ ನೀವು give any one values of this, either 10, 60, 20 ಅದನ್ನೇ ಕೊಡಿ. ಇಲ್ಲ 80 ಕೊಡ್ತೀವಿ, 90 ಕೊಡ್ತೀವಿ, ಕೊಡ್ಬೋದು. ಸೊ ಬೆಟರ್ ಇರೋದನ್ನು ಕೊಡಿ. ಸೊ 20 ಕೊಟ್ಟಿದ್ದೀವಿ, x equals 20, y equals 20. ಸರ್ 60 ಕೊಟ್ರೆ x equals 60, y equals 60 ಅಷ್ಟೇ. ಸೊ 0 0 20 20 are the points given x less than or equal to y. ಇಷ್ಟು ಮೊದಲು ಬರ್ಬೋದು. ಫಸ್ಟ್ ಲೈನ್ x plus 3y less than or equal to 60 ಇದೆ. What are the points? 0 20 60 0. x ನೋಡ್ಕೊಳ್ಳಿ, 0 60 0 10 0 20. highest ಯಾವುದು? 60 ಮಾರ್ಕ್ ಮಾಡೋಣ. 10 this is 20 30 approximate 40 50 60. y highest ನೋಡಿ, y 20 ಇದೆ, 0 10 0 0 20 highest 20. so 10 20. now look at first point 0 20 60 0 0 20 this one ಕಾಣಲ್ಲ, zoom. second point 60 0 x 60 y 0 ಇಲ್ಲಿ ಕಾಣ್ತಾ. ಸೊ ಅದಕ್ಕೆ ಅಲ್ಲ, ಎರಡೂ ಲೈನ್ ಅನ್ನ ಜಾಯಿನ್ ಮಾಡಿ. ನೀವು ಸ್ಕೇಲ್ ತಗೊಂಡು ಕ್ಲೀನ್. ವಾಟ್ ಈಸ್ ಫಸ್ಟ್ ಲೈನ್? x plus 3y equals 60. ಅಂದ್ರೆ ಬರಬಿಡಿ, x plus 3y equals 60. next time take second line, x plus y equals 10. point 0 10, x 0 y 10. okay, 10 0, x axis ಅಲ್ಲಿ 10, y axis 0. join these two points. this line is called what? x plus y equals 10. ಇವೆರಡು ಲೈನ್ ಓಕೆ. ಈಗ ಥರ್ಡ್ ಲೈನ್ ವಾಟ್? ಪಾಯಿಂಟ್ಸ್ 0 0 20 20. 0 0 means origin. this is origin. next point 20 20, x ಎಷ್ಟು 20, y ಎಷ್ಟು 20. ಹೌದಾ? ಸೊ ಈ ಎರಡು ಲೈನ್ ನ ಜಾಯಿನ್ ಮಾಡಿ. x equals ಫಸ್ಟ್ ಯಾವ ತಗೋತಾರ ಶೇಡ್ ಮಾಡಬೇಕು ಅಂದ್ರೆ, ಈಗ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಥರ್ಡ್ ಲೈನ್? ಫಸ್ಟ್ ಲೈನ್ ತಗೋಬೇಡ, ಫಸ್ಟ್ ಯಾವುದಕ್ಕೆ ಆರಿಜಿನ್ ಪಾಸ್ ಆಗಿದೆಯೋ ಅದು ತಗೊಳ್ಳಿ. ಅಂದ್ರೆ x less than or equal to y.
ನಿಮ್ಗೆ ಅರ್ಧಕ್ಕರ್ಧ ಶೇಡಿಂಗ್ ಈಸಿ ಆಗ್ಬಿಡುತ್ತೆ ತಗೊಂಡ್ರೆ ಹೇಳ್ತಾನೆ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ. ಅಲ್ಲಿ ಪಾಸಸ್ ಟು ಆರಿಜಿನ್ ಇಲ್ಲ, ಬಟ್ ಕಂಡೀಷನ್ ಇಸ್ ದೇರ್ ವಾಟ್ ಲೆಸ್ ದ್ಯಾನ್ ಅಂತ ಇದೇ ಲೈನ್ ಯಾವ ಸೈಡ್ ಯಾವ ಹ್ಯಾಂಡ್ ಇದು ಲೆಫ್ಟ್ ಹ್ಯಾಂಡ್, ಇದೇ ಹ್ಯಾಂಡ್ ರೈಟ್ ಹ್ಯಾಂಡ್. ಲೆಸ್ ಇದ್ರೆ ಲೆಫ್ಟ್, ಲೆಸ್ ದ್ಯಾನ್ ಇದೆ ಅದಕ್ಕೆ ಲೆಫ್ಟ್. ಇದೇ ಕ್ವಶನ್ ಏನಾದ್ರೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಅವಾಗ ರೈಟ್ ಸೈಡ್. ಇದು ಲೈನ್ ಲೆಫ್ಟ್ ಸೈಡ್ ಇದೆ ಇದಕ್ಕೆ ಲೆಫ್ಟ್ ಸೈಡ್. ಇದು ಗೊತ್ತಾಗುತ್ತೆ, ಲೆಫ್ಟ್ ಅಂತ ಗೊತ್ತಾಗುತ್ತೆ ಹೆಂಗೆ ಅಂತ ಇದು ಪಿಂಕ್ ಹೊಡ್ರಿ, ಅದಕ್ಕೆ ರೈಟ್ ಸೈಡ್ ಸರ್. ಇದು ಲೆಸ್ ಇದೆ ಲೆಫ್ಟ್ ಸೈಡ್, ಇದೇ ಮಿಸ್ ಆಗೋದು ಲೆಫ್ಟ್ ಸೈಡ್ ಮಾರ್ಕ್ ಮಾಡಿ ಅಷ್ಟೇ. ಅಂದ್ರೆ ಅಬ್ಸರ್ವ್ ಮಾಡ್ರಿ, ಈ ಲೈನ್ ಕೆಳಗಡೆ ಶೇಡ್ ಮಾಡಂಗೆ ಇಲ್ಲ, ಬಹು ಮಾತ್ರ. ಈಗ ಫಸ್ಟ್ ತಗೊಳ್ಳೋಣ, ಫಸ್ಟ್ ಬಂದು ಟ್ರೂನೋ ಫಾಲ್ಸೋ? ದಟ್ ಇಸ್ ಎಕ್ಸ್ ಪ್ಲಸ್ 3y = 6 ತಾನೆ. ಟ್ರೂ. ಟ್ರೂ ಮೀನ್ಸ್ ವಾಟ್? ಟುವರ್ಡ್ಸ್ ಆರಿಜಿನ್. ಟುವರ್ಡ್ಸ್ ಆರಿಜಿನ್. ಇಲ್ಲಿ ಮಾರ್ಕ್ ಮಾಡ್ಬೋದು ಬಟ್ ನಾಟ್ ನೆಸೆಸರಿ. ಯಾಕೆ? ಇದು ಎಬೌವ್, ಕೆಳಗೆ ಬರಂಗೆ ಇಲ್ಲ. ನೆಕ್ಸ್ಟ್ ಒನ್ ಯಾವುದು? ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 10. ದಿಸ್ ಲೈನ್ ವಾಟ್? ಫಾಲ್ಸ್. ಫಾಲ್ಸ್ ಮೀನ್ಸ್ ವಾಟ್? ಅವೇ. ಸಿಕ್ಕೋಯ್ತು, ಮೂರು ಮೀಟ್ ಮಾಡ್ತಾರೆ, ಕೂಡಲ ಸಂಗಮ ದೇವ. ಶೇಡ್ ಮಾಡಿ. ದಿಸ್ ಪಾಯಿಂಟ್ ಇಸ್ ನೇಮ್ ಎ. ಆ ಪಾಯಿಂಟ್ ಅದು ಅಲ್ಲೇ ಕೊಟ್ಬಿಡೋಣ, ಪಾಯಿಂಟ್ 0, 10. ಆ ಪಾಯಿಂಟ್ ಯಾವುದು? ಎ. ದಿಸ್ ಇಸ್ ಬಿ. ಆ ಪಾಯಿಂಟ್ ಯಾವುದು? ಎಕ್ಸ್ ಇಂದ 0, 20. ಸೊ ಇದು ಸಿ. ನೋಡಿ ಸಿ ಪಾಯಿಂಟ್ 15, 50. ಅಂಡ್ ನೆಕ್ಸ್ಟ್ ಈ ಪಾಯಿಂಟ್ ನೋಡಿ, ಡಿ ಪಾಯಿಂಟ್ ಎಕ್ಸಾಕ್ಟ್ 5. ಸೊ ಡಿ 5. These are the what points? Corner points. ಎಷ್ಟು ಪಾಯಿಂಟ್ ಇದೆ ಕಾರ್ನರ್ ಪಾಯಿಂಟ್ಸ್ ಇಲ್ಲಿ? 4. ಸೊ ಫಸ್ಟ್ ಕಾರ್ನರ್ ಪಾಯಿಂಟ್. ಸೊ given z equals 3x plus 9y. So corner point first a. What is a? 0, 10. Second b. What is b? 0, 20. c 15, 50. This comma is. Next to D. What is D? 5. These are the corner points. For these, now substitute in Z. Z equals X est 0, Y est 10, 10 nines are 90. So equals 90. Second point, X est 0, 0 plus 20 nines are 180 equals 180. Third point, x is 15. So z equals 15 threes are 45 plus 15 nines are 135. Answer 180. Z equals x is 5. 5 threes are 15 plus 5 nines are 45. Answer 60. ಇಲ್ಲಿವರೆಗೆ ಮ್ಯಾಕ್ಸಿಮಮ್ ಬೇಕು, ಮಿನಿಮಮ್ ಬೇಕು, ಎರಡೂ ಬೇಕು. ಮ್ಯಾಕ್ಸಿಮಮ್ ಆಗಲಿ 180, 180. ಮಿನಿಮಮ್ 60. ಸೊ ಟೇಬಲ್ 1 marks ಆಯ್ತು. ನೌ ವಿ ಹ್ಯಾವ್ ಟು ರೈಟ್ ದ ಕನ್ಕ್ಲೂಷನ್. yes observe 180, 180 ಮ್ಯಾಕ್ಸಿಮಮ್ ವ್ಯಾಲ್ಯೂ 2 ಪಾಯಿಂಟ್ ಬಂದಿದೆ. Z is what? Maximum at ಎಲ್ಲಿ? ಇನ್ನು ಬಿ ಅಂಡ್ ಸಿ ಬೇಡ, ಅಲ್ಲಿ ಮೇನ್ ಪಾಯಿಂಟ್ಸ್ ಬೇಕು. 0, 20 and 50. The maximum value is what? 180. Next is
Z is minimum at only minimum value. Minimum value is 60. The point is what? 5. And minimum value is what? 6. This for conclusion they will give 1 marks. ಎರಡು ಕಡೆ ಮ್ಯಾಕ್ಸಿಮಮ್ ಆದ್ರೆ 2 ಪಾರ್ಟ್ ಬರಬೇಕು. ಸಪೋಸ್ 2 ಕಡೆ ಮಿನಿಮಮ್ ಆದ್ರೆ ರೆಡ್ ದೋಸ್ 2 ಪಾರ್ಟ್ಸ್.